ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಕ್ರಂಚಿಯಾದ ಗೋಬಿ 65 ಅದು ವಿತೌಟ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ದೊಡ್ಡದಾದ ಒಂದು ಹೂಕೋಸು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬಿಸಿನೀರು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಸಣ್ಣ ಸಣ್ಣ ಹುಳುಗಳು ಸಹ ಬಿದ್ದೋಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದರಿಂದ ನಾವು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಮೊದಲೇ ತಲುಪುತ್ತೆ. ಈ ಗೋಬಿ 65ಗೆ ನಾನು ಗೋಬಿಗೆ ಏನೇನು ಬಳಸ್ತಾ ಇದ್ದೀನಪ್ಪ ಅಂತಂದರೆ 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ನಾನೆಲ್ಲನೂ ಡ್ರೈ ಆಗಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಡ್ರೈಯಾಗಿ ಕಲಿಸ್ಕೊಂಡ್ರೆ ನಾವು ಕ್ರಂಚಿಯಾಗಿರುತ್ತೆ. ನಾವು ಗೋಬಿನ ತೊಳೆದಿರ್ತೀವಲ್ವ, ತೊಳೆದ ಮೇಲೆ ಮತ್ತೆ ಯಾವುದೇ ರೀತಿ ನೀರನ್ನು ನಾನು ಇದಕ್ಕೆ ಹಾಕ್ತಾ ಇಲ್ಲ. ಅದೇ ಗೋಬಿಗೆ ಒಂದು ಸ್ವಲ್ಪ 2 ಸ್ಪೂನು ಕಾರ್ನ್ಫ್ಲೋರು ಮತ್ತು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ಈ ರೀತಿ ಟಾಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟಾಸ್ ಮಾಡ್ಕೊಂಡಾಗ ನಮಗೆ ನೀರಿನ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು, ಕಾಳು ಮೆಣಸು ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಚಿಲ್ಲಿ ಫ್ಲೆಕ್ಸ್ ಸಹ ಹಾಕ್ಕೋಬಹುದು. ಅರಿಶಿನ ಸಹ ನಿಮ್ಗೆ ಇಷ್ಟ ಆದರೆ ಅರಿಶಿನ ಸಹ ಹಾಕ್ಕೊಳ್ಬಹುದು. ಇದಕ್ಕೆ ಉಪ್ಪು, ಮೆಣಸು ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡ್ರೆ ಸಾಕು, ಇಷ್ಟೇ ರುಚಿಯಾಗಿರುತ್ತೆ. ಇದನ್ನು ನಾವೀಗ ಎಣ್ಣೆಯಲ್ಲಿ ಕರೆದುಕೊಳ್ಳೋಣ. 2 ಬದಿನಲ್ಲಿ ಹೀಗೆ ತಿರುಗಿಕೊಂಡು ಗರಿಯಾಗಿ ಕರೆದ್ರೆ ಸಿಂಪಲ್ ಆಗಿರೋ ವಿತೌಟ್ ಗ್ರೇವಿ ಗೋಬಿ 65 ರೆಡಿಯಾಗಿರುತ್ತೆ. ತುಂಬ ಸೂಪರಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಳೆಯಲ್ಲಿ ಹೊರಗಡೆ ತಿನ್ನಬೇಕು ಅಂತ ಅನಿಸಲ್ಲ. ನಾನು ಮಾಡ್ತಾಯಿರೋ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಳಿಗಾಲಕ್ಕಂತೂ ಇದೊಂದು ಸೂಪರ್ ಅಡುಗೆ. ಇಲ್ಲ ನಮ್ಮ ಮನೆಯಲ್ಲಿ ಗೋಬಿ ಇದೆ ಇನ್ನೇನಪ್ಪ ಮಾಡೋದು ಅನ್ನೋ ಬದಲು ಈ ರೀತಿ ಸಹ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಮಸಾಲ ಕರಿ ಏನಾದರೂ ಮಾಡಿಬಿಟ್ಟು ಅದಕ್ಕೆ ಸಹ ಹಾಕ್ಕೊಳ್ಬೋದು, ಇಲ್ವಾ ಸೈಡ್ ಡಿಶ್ ಆಗಿ ಸಹ ಉಪಯೋಗಿಸ್ಕೋಬೋದು. ಸೂಪರ್ ಆಗಿರೋ ಕ್ರಂಚಿಯಾಗಿರೋ ಟೇಸ್ಟಿಯಾಗಿರೋ ಈ ಗೋಬಿ 65 ಸೂಪರಾಗಿದೆ. ನನ್ನ ಮಗ ಇದಕ್ಕೆ ಹೆಸರಿಟ್ಟಿದ್ದಾನೆ ಗೋಬಿ 65 ಅಂತ ಅಂದ್ಬಿಟ್ಟು. ಅವ್ರಿಗೆ ಕೊಡೋಣ ಬನ್ನಿ, ಹೇಗಿದೆ ಅಂತ ಹೇಳ್ತಾನೆ. ಹೇಗಿದೆ ಚಿನಿ? ವಾವ್, ಸೂಪರ್ ಆಗಿದೆ ಅಮ್ಮ. ಅವನಿಗೆ ಅಂತ ಮಾಡಿಕೊಟ್ಟಿರೋ ಈ ಅಡುಗೆ ಸೂಪರ್ ಆಗಿದೆ ಅಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.